ಮುರಳಿಯ ದಿನಾಂಕ 23/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ರಾವಣ ತಮ್ಮನ್ನು ಬಹಳ ದುಃಖಿಗಳನ್ನಾಗಿ ಪೀಡಿತರನ್ನಾಗಿ ಮಾಡಿದ್ದಾರೆ. ಈಗ ತಾವು ಭಕ್ತರ ರಕ್ಷಕ ಭಗವಂತ ಬಂದಿದ್ದಾರೆ ತಮ್ಮ ದುಃಖವನ್ನು ಪೀಡೆಯನ್ನು ದೂರ ಮಾಡಲು. ಪ್ರಶ್ನೆ: ಸುಪುತ್ರ ಮಕ್ಕಳ ಮುಖ್ಯ 2 ಗುರುತುಗಳನ್ನು ತಿಳಿಸಿರಿ. ಉತ್ತರ: ಸುಪುತ್ರ ಮಕ್ಕಳು ಸದಾ ತಂದೆ ತಾಯಿಯನ್ನು ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ, ಚೆನ್ನಾಗಿ ಪುರುಷಾರ್ಥದಲ್ಲಿ ತೊಡಗಿರುತ್ತಾರೆ. ಎರಡನೇದಾಗಿ ಅವರು ಬಾಬರವ್ರ ಜೊತೆ ಬಹಳ ಸತ್ಯ ಹೃದಯದವರಾಗಿರುತ್ತಾರೆ. ಸತ್ಯ ಹೃದಯದವರು ಸದಾ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ. ಒಂದು ವೇಳೆ ಆಂತರಿಕದಲ್ಲಿ ಸತ್ಯತೆ ಇಲ್ಲವೆಂದರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಗೀತೆ: ಭೋಲಾನಾಥ ತಂದೆ ಭಿನ್ನವಾಗಿದ್ದಾರೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಭಕ್ತಿ ಮಾರ್ಗದ ಹಾಡನ್ನು ಕೇಳಿದ್ದೀರಾ? ಭಕ್ತರು ಈ ಹಾಡಿನ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಾವು ಭಗವಂತನ ಮಕ್ಕಳಾಗಿದ್ದೀರಾ. ಭಗವಂತ ಭಕ್ತರ ರಕ್ಷಕ ಆಗಿದ್ದಾರೆ. ತಾವು ಸಹ ಭಕ್ತರ ರಕ್ಷಕರಾಗಿದ್ದೀರಾ. ಭಕ್ತರ ರಕ್ಷಣೆ ಮಾಡುತ್ತೀರಾ. ಯಾವ ಆಪತ್ತು ಬಂದಿದೆ, ಭಕ್ತರ ರಕ್ಷಣೆ ಮಾಡಲು ಭಗವಂತನನ್ನು ಕರೀತಾರೆ. ಭಕ್ತರನ್ನು ರಾವಣ ಬಹಳ ದುಃಖಿಗಳನ್ನಾಗಿ ಮಾಡಿದ್ದಾರೆ. ರಾವಣನ ದುಃಖ ಇದೆ ಭಕ್ತರಿಗೆ, ಅದಕ್ಕೆ ತಂದೆಯನ್ನು ಕರೆಯುತ್ತಾರೆ. ರಾವಣ ಸಂಪ್ರದಾಯದವರು ಪೀಡಿತರಾಗಿದ್ದಾರೆ ದುಃಖದಿಂದ ಅಂದಾಗ ಭೋಲಾನಾಥ ತಂದೆಯನ್ನು ನೆನಪು ಮಾಡುತ್ತಾರೆ. ಅದಾಗಿದೆ ರಾವಣ ಸಂಪ್ರದಾಯ, ಇದಾಗಿದೆ ರಾಮ ಸಂಪ್ರದಾಯ. ಭಕ್ತರಿಗೆ ಇದು ಗೊತ್ತಿಲ್ಲ, ನಮ್ಮ ರಕ್ಷಕ ಯಾರು. ಬಲೆ ಗಾಯನ ಮಾಡುತ್ತಾರೆ ಭೋಲಾನಾಥ ರಕ್ಷಕ ಎಂದು, ಆದರೆ ಯಾವ ರೀತಿಯ ರಕ್ಷಣೆ ಮಾಡುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ, ಭೋಲಾನಾಥ ಶಿವ ತಂದೆ ಕೆಟ್ಟಿರುವುದನ್ನು ಸರಿಪಡಿಸುವವರಾಗಿದ್ದಾರೆ. ಪ್ರಪಂಚದವರಿಗಂತೂ ಗೊತ್ತಿಲ್ಲ ಭಗವಂತ ಎಂದು ಯಾರಿಗೆ ಹೇಳಲಾಗತ್ತೆ ಎಂದು. ಭಗವಂತನ ಬಗ್ಗೆ ಗೊತ್ತಾಗಿದೆ ಎಂದರೆ ಮತ್ತೆ ಭಗವಂತನ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆಯೂ ಸಹ ತಿಳಿದಿರಬೇಕು. ಭಗವಂತನನ್ನು ತಿಳಿದುಕೊಂಡಿಲ್ಲ, ರಚನೆಯನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಅಂತಹ ಮನುಷ್ಯ ಸಂಪ್ರದಾಯದವರಿಗೆ ಬ್ಲೈಂಡ್ ಫೇತ್ ಎಂದು ಹೇಳಲಾಗತ್ತೆ. ಏನು ಗೊತ್ತಿಲ್ಲ ಅಂದರೆ ಮೂಢನಂಬಿಕೆ ಇರುತ್ತೆ ಅಂತಲೇ ಹೇಳಲಾಗತ್ತೆ. ಭಗವಂತನನ್ನು ತಿಳ್ಕೊಂಡಿರಲ್ಲ, ರಚನೆಯನ್ನು ತಿಳ್ಕೊಂಡಿರಲ್ಲ. ಮತ್ತೊಂದು ಕಡೆ ನೀವಿದ್ದೀರಾ, ನಿಮಗೆ ದಿವ್ಯ ದೃಷ್ಟಿ ಸಿಕ್ಕಿದೆ. ಈಗ ನಿಮ್ಮ ಹೆಸರಾಗಿದೆ ಬ್ರಹ್ಮ ಕುಮಾರ ಕುಮಾರಿಯರು. ಬೋರ್ಡಲ್ಲಿಯೂ ಸಹ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಕೇವಲ ಬ್ರಹ್ಮ ಕುಮಾರಿಯರು ಮಾತ್ರ ಇರಲು ಸಾಧ್ಯವಿಲ್ಲ, ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ ಅಲ್ವಾ. ತಂದೆಯ ಬಳಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಇರುತ್ತಾರೆ. ಪ್ರಜಾಪಿತ ಬ್ರಹ್ಮರವರಿಗೆ ಇಷ್ಟೊಂದು ಜನ ಮಕ್ಕಳು ಇರಲು ಸಾಧ್ಯ ಅಂದಾಗ ತಿಳಿದುಕೊಳ್ಳಬೇಕು, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಾ, ಬ್ರಹ್ಮ ವಿಷ್ಣು ಶಂಕರರನ್ನು ರಚಿಸುವವರು ತಂದೆಯಾಗಿದ್ದಾರೆ. ಅವರಿಗೆ ನಿರಾಕಾರ ಎಂದು ಹೇಳಲಾಗುವುದು. ಇವರಾಗಿದ್ದಾರೆ ಬೇಹದ್ದಿನ ತಂದೆ, ಶಿವ ತಂದೆ. ಇದನ್ನು ತಿಳಿದುಕೊಂಡಿದ್ದೀರಾ. ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಇವರ ಪೂರ್ತಿ ರಚನೆ ಎಲ್ಲ ಮನುಷ್ಯ ಮಾತ್ರರು ವಾಸ್ತವದಲ್ಲಿ ಶಿವವಂಶೀಯರಾಗಿದ್ದಾರೆ. ಈಗ ತಾವು ಬಂದು ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿದ್ದೀರಾ. ಇದಾಗಿದೆ ಹೊಸ ರಚನೆ. ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ ಅಂದಾಗ ತಮಗೆ ಬ್ರಹ್ಮ ಕುಮಾರಿಯರು ಬ್ರಹ್ಮ ಕುಮಾರರು ಎಂದು ಹೇಳಲಾಗುವುದು. ಇಷ್ಟೊಂದು ಜನ ಬೇಹದ್ದಿನ ಮಕ್ಕಳು ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ತಾವು ತಿಳಿದುಕೊಂಡಿದ್ದೀರಾ, ನಾವು ಬ್ರಹ್ಮ ಕುಮಾರ ಕುಮಾರಿಯರನ್ನು ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆ. ಶಿವ ತಂದೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಾ. ನೀವು ಆತ್ಮರೂ ಸಹ ನಿರಾಕಾರ ಆಗಿದ್ದೀರಿ. ಆದರೆ
ಜ್ಞಾನವಂತೂ ಸಾಕಾರದಲ್ಲಿ ಬೇಕು. ತಾವು ತಿಳಿದುಕೊಂಡಿದ್ದೀರಾ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ಬ್ರಹ್ಮರವರ ಮೂಲಕ ಇಲ್ಲಿಯೇ ರಚನೆಯನ್ನು ರಚಿಸಲಾಗುವುದು. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸಲಾಗುವುದು. ಇಲ್ಲಿ ಮಗಧ ದೇಶದಲ್ಲಿಯೇ ಜನ್ಮವನ್ನು ಪಡೆದುಕೊಳ್ಳಲಾಗುವುದು. ತಂದೆ ಹೇಳುತ್ತಾರೆ, ಈ ದೇಶ ಬಹಳ ಪವಿತ್ರವಾದಂತಹ ಸ್ವರ್ಗವಾಗಿತ್ತು. ಈಗ ಇದಕ್ಕೆ ನರಕ, ಮಗಧ ದೇಶ ಎಂದು ಹೇಳಲಾಗುವುದು. ಪುನಃ ಸ್ವರ್ಗ ತಯಾರಾಗುವುದು. ತಾವು ಮಕ್ಕಳ ಬುದ್ಧಿಯಲ್ಲಿದೆ, ಶಿವ ತಂದೆ ನಮಗೆ ಪುನಃ ರಾಜಯೋಗವನ್ನು ಕಲಿಸಿ ಪವಿತ್ರರನ್ನಾಗಿ ಮಾಡುತ್ತಾರೆ. ಗಾಯನವೂ ಇದೆ, ಪತಿತ ಪಾವನ ಭಕ್ತರ ರಕ್ಷಕ ಭಗವಂತ ಆಗಿದ್ದಾರೆ. ಭಕ್ತರೇ ಕರೆಯುತ್ತಾರೆ. ಪತಿತರಾಗಿದ್ದರೂ ಸಹ ತಮ್ಮನ್ನು ತಾವು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಪತಿತರಾಗಿದ್ದೀರಾ. ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ, ಪತಿತ ಪ್ರಪಂಚವೆಂದು ಕಲಿಯುಗಕ್ಕೆ ಹೇಳಲಾಗುವುದು. ತಂದೆ ತಮಗೆ ಎಲ್ಲ ಸತ್ಯವನ್ನು ತಿಳಿಸುತ್ತಾರೆ. ಲಕ್ಷಾಂತರ ವರ್ಷಗಳ ವಸ್ತು ಯಾವುದೂ ಇರಲು ಸಾಧ್ಯವಿಲ್ಲ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ತಿಳಿದುಕೊಳ್ಳುತ್ತಾರೆ, ಕಲಿಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಎಂದು. ತಾವು ತಿಳಿದುಕೊಂಡಿದ್ದೀರಾ, ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಅಂಧಕಾರ ಮತ್ತು ಪ್ರಕಾಶದ ವರ್ಣನೆ ಸಂಗಮ ಯುಗದಲ್ಲಿಯೇ ಮಾಡಲಾಗುವುದು. ಈಗ ತಾವು ಘೋರ ಪ್ರಕಾಶದಲ್ಲಿ ಬಂದಿದ್ದೀರಾ. ಸತ್ಯಯುಗದಲ್ಲಿ ತಾವು ಈ ವರ್ಣನೆ ಮಾಡುವುದಿಲ್ಲ. ಅಲ್ಲಿ ಈ ಜ್ಞಾನವೂ ಇರುವುದಿಲ್ಲ. ಈ ಸಮಯದಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ತಾವು ಸತ್ಯಯುಗದಲ್ಲಿ ಸೂರ್ಯವಂಶಿ ಮನೆತನದವರಾಗಿದ್ದೀರಿ. ನಂತರ ಅಂತಿಮದಲ್ಲಿ ಬಂದು ಚಂದ್ರವಂಶಿ ಮನೆತನದವರಾಗಿದ್ದೀರಾ. ಈಗ ಪುನಃ ಬ್ರಾಹ್ಮಣ ವಂಶೀಯರಾಗಿದ್ದೀರಾ. ಈಗ ತಾವು ಸರ್ವೋತ್ತಮ ಬ್ರಾಹ್ಮಣ ಕುಲದವರು, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಾ. ಇದು ಈಶ್ವರೀಯ ಕುಲ ಆಗಿದೆ ಅಲ್ವಾ. ತಂದೆಯ ಬಳಿ ಬಂದಿದ್ದೀರಾ ಅಂದಾಗ ತಂದೆ ಕೇಳುತ್ತಾರೆ, ಯಾರ ಬಳಿ ಬಂದಿದ್ದೀರಾ? ಹೇಳುತ್ತೀರಾ, ಬಾಬಾರವರ ಬಳಿ ಎಂದು. ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ. ಎಲ್ಲ ಸಾಲಿಗ್ರಾಮಗಳಿಗೆ ತಂದೆ ಶಿವ ಆಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಚಿಂತನೆ ನಡೆಯುತ್ತಾ ಇರಬೇಕು. ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ, ಅವರಿಂದ ಆಸ್ತಿ ಸಿಗುವುದು. ನಿರಾಕಾರ ತಂದೆ ಸಾಕಾರ ತಂದೆಯ ಮೂಲಕವೇ ಆಸ್ತಿ ಕೊಡುತ್ತಾರೆ ಅಲ್ವಾ. ಬಾಬಾ ಸ್ವಯಂ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬಂದು ಪ್ರವೇಶ ಮಾಡಿದ್ದೇನೆ. ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಈ ದೇಹ ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ. ಆತ್ಮನಿಗೆ 84 ಜನ್ಮ ಸಿಗುವುದು, ದೇಹಕ್ಕೆ ಅಲ್ಲ. ದೇಹವಂತೂ ಬದಲಾಗುತ್ತಾ ಇರುವುದು. ನಂತರ ಬೇರೆ ಮಿತ್ರ ಸಂಬಂಧಿಕರು ಸಿಗುತ್ತಾರೆ. ಅಂದರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಬೇರೆ ಬೇರೆ ಸಂಬಂಧಗಳಿರುತ್ತೆ. ಈ ಜನ್ಮದಲ್ಲಿರೋರು ಮುಂದಿನ ಜನ್ಮದಲ್ಲಿರಲ್ಲ, ಅವ್ರು ಬೇರೆ ಸಂಬಂಧಗಳು ಸಿಗ್ತಾರೆ. ಈಗ ಆತ್ಮನಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು, ಪರಂಪಿತ ಪರಮಾತ್ಮನ ಮೂಲಕ. ತಾವೇ ಕೇಳಿ ನಂತರ ಧಾರಣೆ ಮಾಡಿಕೊಳ್ಳುತ್ತೀರಾ. ಸಂಸ್ಕಾರ ತಾವು ಆತ್ಮನಲ್ಲಿ ಇದೆ, ಆತ್ಮನಲ್ಲಿಯೇ ಸಂಸ್ಕಾರ ಇರುವುದು. ಈ ರೀತಿಯೆಲ್ಲ ಶರೀರಕ್ಕೆ ಸಂಸ್ಕಾರ ಎಂದು ಹೇಳಲಾಗುತ್ತೆ, ಇಲ್ಲ. ನೀವು ಆತ್ಮನ ಸಂಸ್ಕಾರ ತಮೋ ಪ್ರಧಾನವಾಗಿದೆ. ಈಗ ಅದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಕಾಯ ಕಲ್ಪತರು ಎಂದು ಹೇಳಲಾಗುವುದು. ಕಾಯ ಕಲ್ಪವೃಕ್ಷದ ಸಮಾನ ತಯಾರಾಗುವುದು. ಆಯುಷ್ಯು ಸಹ ಜಾಸ್ತಿ ಇರುವುದು. ತಾವು ತಿಳಿದುಕೊಂಡಿದ್ದೀರಾ, ಇಲ್ಲಂತೂ ಬಹಳ ಕಡಿಮೆ ಆಯುಷ್ಯು ಇರುತ್ತದೆ. ಚಿಕ್ಕ ಆಯುಷ್ಯನಲ್ಲಿಯೇ ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಆಗುತ್ತಿದೆ. ಈಗ ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಬರುವುದೇ ಇಲ್ಲ. ಅಂದರೆ ಅಕಾಲಕ್ಕೆ ಶರೀರ ಬಿಡುವುದಿಲ್ಲ. ತಮಗೆ ಮೃತ್ಯು ಬರಲ್ಲ ಅಂದರೆ ಅರ್ಥ ಅಕಾಲ ಮೃತ್ಯು ಆಗೋದಿಲ್ಲ. ಸಮಯ ಮುಗಿಯೋಕ್ಕೆ ಮುಂಚೆ ಶರೀರ ಬಿಡೋದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಈಗ ಈ ಶರೀರ ಜಡೀಭೂತವಾಗಿದೆ.
ಸತ್ಯುಗದಲ್ಲಿ ಗೊತ್ತಾಗ್ಬಿಡತ್ತೆ ಈಗ ಶರೀರ ಬಿಡುತ್ತೀವಿ, ಶರೀರ ವೃದ್ಧ ಆಗಿದೆ ಎಂದು. ಶರೀರ ಬಿಡುವ ಸಮಯದಲ್ಲಿ ಅಲ್ಲೆಲ್ಲ ಸಂಗೀತ ಭಜಿಸಲಾಗುವುದು. ಜನ್ಮ ಪಡೆಯುವ ಸಮಯದಲ್ಲಿಯೂ ಕೂಡ ಡಮರುಗ ಸಂಗೀತ ನುಡಿಸಲಾಗತ್ತೆ. ಅಳುವ ಮಾತೇ ಇರುವುದಿಲ್ಲ. ಭ್ರಮರಿಯ ಉದಾಹರಣೆಯನ್ನು ತಮಗೆ ತಿಳಿಸಲಾಗಿದೆ. ತಾವು ಬ್ರಾಹ್ಮಣಿಯರಾಗಿದ್ದೀರಾ. ಬ್ರಾಹ್ಮಣಿ ಮತ್ತು ಬ್ರಹ್ಮರಿ ರಾಶಿ ಒಂದೇ ಆಗಿದೆ. ಯಾವ ಕೆಲಸ ಭ್ರಮರಿ ಮಾಡುತ್ತೆ ಅದು ತಾವು ಮಾಡುತ್ತೀರಾ. ಅದ್ಭುತ ಅಲ್ವಾ? ಭ್ರಮರಿಯ ದುಷ್ಟಾಂತ, ಆಮೆಯ ದುಷ್ಟಾಂತ, ಸರ್ಪದ ಉದಾಹರಣೆ ಇದೆಲ್ಲವೂ ಶಾಸ್ತ್ರಗಳಲ್ಲಿ ಇದೆ. ಸನ್ಯಾಸಿಗಳು ಕೂಡ ಈ ಉದಾಹರಣೆ ಕೊಡುತ್ತಾರೆ. ಈಗ ತಾವು ಮಕ್ಕಳು ತಂದೆಯ ಮೂಲಕ ಈ ಎಲ್ಲವನ್ನು ತಿಳಿದುಕೊಳ್ಳುತ್ತಿದ್ದೀರಾ. ಅದಾಗಿದೆ ಭಕ್ತಿ ಮಾರ್ಗ. ಕಳೆದು ಹೋಗಿರುವುದರ ಗಾಯನ ಮಾಡಲಾಗುವುದು, ನಂತರವೂ ಸಹ ಗಾಯನವಾಗುವುದು. ಈ ಸಮಯದಲ್ಲಿ ಬಾಬಾರವರು ಈ ತನುವಿನಲ್ಲಿ ಬಂದಿದ್ದಾರೆ. ಇವರಿಗೆ ಭಗವಂತ ಎಂದು ಹೇಳುವುದಿಲ್ಲ, ಬ್ರಹ್ಮ ಬಾಬಾರವರಿಗೆ. ಮನುಷ್ಯರಂತೂ ಮತ್ತೆಯೂ ಅಂಧಶ್ರದ್ಧೆಯಲ್ಲಿರುತ್ತಾರೆ. ಅದಕ್ಕೆ ಮನುಷ್ಯರನ್ನೇ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ಅಂತಹ ಮನುಷ್ಯರು ಇದ್ದಾರೆ. ರಾಮ ಕೃಷ್ಣನನ್ನು ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ಕೃಷ್ಣನಿಗಾಗಿ ರಾಮನಿಗಾಗಿ ಹೇಳುತ್ತಾರೆ ಸರ್ವವ್ಯಾಪಿ ಎಂದು. ಕೆಲವರು ಕೃಷ್ಣ ಪಂಥೀಯರಾಗಿರುತ್ತಾರೆ, ಕೆಲವರು ರಾಧಾ ಪಂಥೀಯರಾಗಿರುತ್ತಾರೆ. ರಾಧಾ ಪಂಥದವರು ಹೇಳ್ತಾರೆ ಸರ್ವತ್ರ ರಾಧೆಯೇ ರಾಧೆ ಎಂದು. ಕೃಷ್ಣ ಪಂಥಿಯವರು ಹೇಳುತ್ತಾರೆ ಎಲ್ಲಿ ನೋಡಿದ್ರು ಕೃಷ್ಣನೇ ಕೃಷ್ಣ ಇದ್ದಾರೆಂದು. ರಾಮನ ಪಂಥದವರು ಹೇಳ್ತಾರೆ ಎಲ್ಲಿ ನೋಡಿದ್ರು ರಾಮ ರಾಮ ಅಂತ ಹೇಳಿಬಿಟ್ಟು ತಿಳ್ಕೊಳ್ತಾರೆ ರಾಮ ಕೃಷ್ಣನಿಗಿಂತ ದೊಡ್ಡವರೆಂದು. ಏಕೆಂದರೆ ರಾಮನನ್ನು ತ್ರೇತಾಯುಗದಲ್ಲಿ, ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ಎಷ್ಟು ಅಜ್ಞಾನವಿದೆ. ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಎಷ್ಟೊಂದು ಜನ ನೀವು ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಾ. ಅವಶ್ಯವಾಗಿ ಬೇಹದ್ದಿನ ತಂದೆ ಇದ್ದಾರೆ. ತಾವು ಯಾರನ್ನೇ ಕೇಳಬಹುದು ಎಂದಾದರೂ ಕೇಳಿದ್ದೀರಾ? ಪ್ರಜಾಪಿತ ಬ್ರಹ್ಮರವರ ಹೆಸರು. ತಂದೆ ಸ್ವರ್ಗದ ಹೊಸ ರಚನೆಯನ್ನು ರಚಿಸಿದ್ದಾರೆ. ಗಾಯನವೂ ಇದೆ. ಬ್ರಹ್ಮರವರ ಮೂಲಕ ಬ್ರಾಹ್ಮಣರು. ಎಲ್ಲಿಯವರೆಗೆ ತಾವೆಲ್ಲರೂ ಬ್ರಾಹ್ಮಣರು ಬ್ರಹ್ಮರವರ ಮುಖವಂಶಾವಳಿ ಆಗುವುದಿಲ್ಲ, ಅಲ್ಲಿಯವರೆಗೆ ತಾತನಿಂದ ಆಸ್ತಿ ಪಡೆಯಲಾಗುವುದಿಲ್ಲ. ಅಂದರೆ ಶಿವಬಾಬಾರವರಿಂದ ಆಸ್ತಿ ಸಿಗುವುದಿಲ್ಲ. ಬೇಹದ್ದಿನ ಮಕ್ಕಳು ಬೇಹದ್ದಿನ ಆಸ್ತಿಯನ್ನು ಬೇಹದ್ದಿನ ತಂದೆಯಿಂದ ಪಡೆದುಕೊಳ್ಳುತ್ತೀರಾ. ಅವಶ್ಯವಾಗಿ ಕಲ್ಪದ ಮೊದಲು ಸಹ ಪಡೆದುಕೊಂಡಿದ್ದೀರಿ. ಸ್ವರ್ಗವಾಸಿಗಳಾಗಿದ್ದೀರಿ, ಈಗ ನರಕವಾಸಿಗಳಾಗಿದ್ದೀರಾ. ಈಗ ಪುನಃ ಪ್ರಜಾಪಿತ ಬ್ರಹ್ಮರವರ ಮೂಲಕ ಪರಂಪಿತ ಪರಮಾತ್ಮ ವಿಷ್ಣುಪುರಿ ಸ್ವರ್ಗವನ್ನು ರಚಿಸುತ್ತಿದ್ದಾರೆ. ಎಷ್ಟು ಸಹಜವಾಗಿದೆ. ಶಿವ ತಂದೆ ಕೇಳ್ತಾರೆ, ಮೊದಲು ತಮಗೆ ಈ ಜ್ಞಾನ ಇತ್ತ? ಇವರ ಆತ್ಮವೇ ಹೇಳುತ್ತೆ ನನ್ನಲ್ಲಿಯೂ ಕೂಡ ಈ ಜ್ಞಾನ ಇರಲಿಲ್ಲವೆಂದು. ಬ್ರಹ್ಮ ಬಾಬಾ, ನಾನು ಸಹ ವಿಷ್ಣುವಿನ ಪೂಜಾರಿಯಾಗಿದ್ದೆ. ನಾವು ಪೂಜ್ಯರಾಗಿದ್ದೆವು, ಈಗ ಪೂಜಾರಿಗಳಾಗಿದ್ದೇವೆ. ಈಗ ಪುನಃ ಬಾಬಾರವರು ಬಂದು ಪೂಜಾರಿಗಳಿಂದ ಪೂಜ್ಯ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿ ಇರಬೇಕು. ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಮನುಷ್ಯರು ಮನುಷ್ಯರನ್ನು ದತ್ತು ಮಾಡಿಕೊಳ್ತಾರೆ ಅಲ್ವಾ? ತುಂಬ ಮನುಷ್ಯರಿರ್ತಾರೆ, ಅವರಿಗೆ ತಮ್ಮ ಮಕ್ಕಳಿರುವುದಿಲ್ಲ, ದತ್ತು ಮಾಡಿಕೊಳ್ಳುತ್ತಾರೆ. ಈಗ ತಂದೆ ತಿಳಿದುಕೊಳ್ಳುತ್ತಾರೆ, ನನ್ನ ಎಲ್ಲ ಮಕ್ಕಳು ರಾವಣನ ಮಕ್ಕಳಾಗಿದ್ದಾರೆ. ಆದ್ದರಿಂದ ನಾನು ಬಂದು ಪುನಃ ದತ್ತು ಮಾಡಿಕೊಳ್ಳಬೇಕಾಗಿದೆ. ಬ್ರಹ್ಮರವರ ಮೂಲಕ ನಾವೆಲ್ಲ ಮಕ್ಕಳನ್ನು ತಂದೆ ದತ್ತು ಮಾಡಿಕೊಳ್ಳುತ್ತಾರೆ. ಈ ದತ್ತು ಮಕ್ಕಳು, ಈ ಎಡಾಪ್ಷನ್ನು ಸಹ ಎಷ್ಟು ವಂಡರ್ಫುಲ್ ಇದೆ. ತಾವು ತಿಳಿದುಕೊಂಡಿದ್ದೀರ ಶಿವ ತಂದೆ ನಮಗೆ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಂಡಿದ್ದಾರೆ. ಶಿವ ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದೇನೆ, ನಿಮಗೆ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡಲು. ಈ ಬ್ರಹ್ಮರವರಂತೂ ಕೊಡಲಾಗುವುದಿಲ್ಲ. ಇವರು ಮನುಷ್ಯರೇ ಅಲ್ವಾ? ಪ್ರಜಾಪಿತ ಬ್ರಹ್ಮ. ಮನುಷ್ಯರು ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಜ್ಞಾನಸಾಗರ ನಿರಾಕಾರ ಪರಂಪಿತ ಪರಮಾತ್ಮನೇ ಕುಳಿತು ಈ ಜ್ಞಾನವನ್ನು ಕೊಡುತ್ತಿದ್ದಾರೆ. ಬ್ರಹ್ಮ ಅಥವಾ ವಿಷ್ಣುವಿಗೆ ಜ್ಞಾನಸಾಗರ ಎಂದು ಹೇಳುವುದಿಲ್ಲ.
ಈ ಮೂವರ ಮಹಿಮೆ ಬೇರೆಯಾಗಿದೆ. ಜ್ಞಾನಸಾಗರ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ಅವರನ್ನು ಕರೆಯುತ್ತಾರೆ. ಇಂಗ್ಲಿಷಲ್ಲಿ ಹೇಳುತ್ತಾರೆ ಲಿಬ್ರೇಟರ್ ಎಂದು, ಮುಕ್ತಿದಾತ. ಯಾರಿಂದ ದುಃಖ ಸಿಗತ್ತೆ ಅವರಿಂದ ಮುಕ್ತರನ್ನಾಗಿ, ಅಂದರೆ ರಾವಣನಿಂದ ಮುಕ್ತರನ್ನಾಗಿ ಮಾಡುವವರು ಶಿವ ತಂದೆಯಾಗಿದ್ದಾರೆ. ಬಾಬರವರು ಇಲ್ಲೇ ಬರ್ತಾರೆ, ರಾವಣನು ಇಲ್ಲೇ ಇರುವಂತಹದ್ದು. ಸೊ ಬಾಬಾ ಬಂದು ರಾವಣನಿಂದ ಮುಕ್ತ ಮಾಡುತ್ತಾರೆ. ಏಕೆಂದರೆ ರಾವಣ ರಾಜ್ಯ ಇಲ್ಲೇ ಇದೆ ಅಲ್ವಾ. ಇಲ್ಲಿಯೇ ರಾವಣನನ್ನು ಸುಡಲಾಗುವುದು. ಸುಟ್ಟು ಮತ್ತೆ ಹೇಳ್ತಾರೆ ಚಿನ್ನದ ಲಂಕೆ ಲೂಟಿ ಮಾಡಲು ಹೋಗಲಾಗುವುದೆಂದು. ಏನೂ ಗೊತ್ತಿಲ್ಲ ರಾವಣ ಅಂದರೆ ಏನು, ಯಾವಾಗಿನ ಶತ್ರು ಏನೂ ಗೊತ್ತಿಲ್ಲ. ತಿಳ್ಕೊಳ್ತಾರೆ ರಾಮನ ಸೀತೆಯನ್ನು ಎತ್ಕೊಂಡು ಹೋದರು ಅಂತ. ಇದು ಗೊತ್ತಿಲ್ಲ ನಾವೆಲ್ಲ ಆತ್ಮರೂಪಿ ಸೀತೆಯರಾಗಿದ್ದೇವೆ, ನಮ್ಮನ್ನು ರಾವಣ ಕಸಿದುಕೊಂಡಿದ್ದು ಎಂದು. ನಾವೆಲ್ಲರೂ ಈಗ ವರ್ತಮಾನದಲ್ಲಿ ರಾವಣನ ಜೈಲಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಈ ಜ್ಞಾನ ಯಾರಲ್ಲಿಯೂ ಇಲ್ಲ. ಕತೆಗಳನ್ನು ಕುಳಿತು ತಿಳಿಸುತ್ತಾರೆ. ಶಿವತಂದೆ ಹೇಳುತ್ತಾರೆ, ನಾನು ದೂರ ದೇಶದಲ್ಲಿ ಇರುವವನು, ಇಲ್ಲಿ ಬಂದಿದ್ದೇನೆ ಪರದೇಶದಲ್ಲಿ. ಈ ಪತಿತ ಪ್ರಪಂಚ ಹಳೆಯದಾಗಿದೆ ಅಲ್ವಾ. ಇದಾಗಿದೆ ರಾವಣನ ಪ್ರಪಂಚ. ಕರೆಯುತ್ತಾರೆ, ಏ ಬಾಬಾ ಬನ್ನಿ, ನಾವು ಪತಿತರಾಗಿದ್ದೇವೆ ಎಂದು. ಬಾಬಾ ಹೇಳುತ್ತಾರೆ, ನಮ್ಮನ್ನು ಪಾವನರನ್ನಾಗಿ ಮಾಡಲು ಈ ಪತಿತ ಪ್ರಪಂಚದಲ್ಲಿ ಬನ್ನಿ ಎಂದು ಕರೆಯುತ್ತೀರಾ ಅಂದಾಗ, ನಾನು ಈ ಪತಿತ ಪ್ರಪಂಚದಲ್ಲಿ ಬರಬೇಕಾಗತ್ತೆ. ಈ ಶರೀರದಲ್ಲಿ ಯಾರು ಮೊದಲು ನಂಬರ್ 1 ಪಾವನ ಆಗಿದ್ದರು, ಸುಂದರವಾಗಿದ್ದರು, ಈಗ ಅವರೇ ಕಪ್ಪಾಗಿದ್ದಾರೆ, ಪತಿತ ಆಗಿದ್ದಾರೆ. ಎಷ್ಟು ವಂಡರ್ಫುಲ್ ಮಾತಾಗಿದೆ. ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಏಕೆ ಹೇಳುತ್ತಾರೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. ಏನು ಒಬ್ಬ ಶ್ರೀಕೃಷ್ಣನನ್ನು ಹಾವು ಕಚ್ಚಿತ, ಸತ್ಯಯುಗದಲ್ಲಿ ಹಾವು ಇರುತ್ತಾ, ವಿಷ ಸರ್ಪಗಳೆಲ್ಲ ಇರುತ್ತಾ, ದುಃಖ ಕೊಡುವಂತಹ ಯಾವ ಪ್ರಾಣಿ ಯಾವ ವಸ್ತು ಇರುವುದಿಲ್ಲ. ಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮ ನನಗಾಗಿ, ನನ್ನ ಕಾರಣದಿಂದಾಗಿ ನೀವು ಪವಿತ್ರರಾಗಿದ್ದೇ ಆದರೆ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಕೇವಲ ನನ್ನನ್ನು ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ. ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ತಮ್ಮದಾಗುವುದು. ಇದಾಗಿದೆ ಸಹಜ ರಾಜಯೋಗ, ಸಹಜ ರಾಜದ ಪದವಿ. ಮಕ್ಕಳು ಜನ್ಮ ಆಯಿತೆಂದರೆ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ. ಇಲ್ಲಿಯೂ ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಸ್ವರ್ಗದ ರಾಜ್ಯ ಭಾಗ್ಯ ನಮ್ಮ ಹಕ್ಕಾಗಿದೆ. ಈಗ ತಂದೆ ಹೇಳುತ್ತಾರೆ, ಸತೋ ಪ್ರಧಾನರಿಂದ ತಾವು ತಮೋ ಪ್ರಧಾನರಾಗಿದ್ದೀರಾ. ಪುನಃ ಈಗ ಸತೋ ಪ್ರಧಾನ ಆಗಬೇಕು. ಯೋಗ ಮತ್ತು ಜ್ಞಾನ ಕಲಿಸುವುದರಲ್ಲಿ 1 ಸೆಕೆಂಡು ಹಿಡಿಸುತ್ತದೆ. ಮಕ್ಕಳ ಜನ್ಮವಾಯಿತೆಂದರೆ ವಾರಿಸಾಗುವುದು ನಿಶ್ಚಯ ಅಲ್ವಾ. ತಾವು ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ರಾಜಧಾನಿಯ ಆಸ್ತಿ ನಿಮ್ಮದಾಯಿತು. ಆದರೆ ರಾಜ ರಾಣಿ ಎಲ್ಲರೂ ಆಗುವುದಿಲ್ಲ. ಇದಾಗಿದೆ ರಾಜಯೋಗ. ರಾಜ ರಾಣಿ ಪ್ರಜೆಗಳು, ಶ್ರೀಮಂತರು, ಬಡವರು ಎಲ್ಲರೂ ಬೇಕಾಗಿದ್ದಾರೆ. ಆದ್ದರಿಂದ ರುದ್ರಮಾಲೆ ತಯಾರಾಗಿದೆ. ಭಕ್ತಿ ಮಾರ್ಗದಲ್ಲಿ ಅದನ್ನು ಜಪಿಸಲಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ನಾವು ರಾಜಯೋಗವನ್ನು ಕಲಿಯಲು ಬಂದಿದ್ದೇವೆ. ತಂದೆ ತಾಯಿಯನ್ನು ಫಾಲೋ ಮಾಡಿ ಮೊಟ್ಟ ಮೊದಲು ಸೂರ್ಯವಂಶಿ ಚಂದ್ರವಂಶೀಯರಾಗುತ್ತೇವೆ. ಯಾರು ತಂದೆ ತಾಯಿಯನ್ನು ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ ಅವರೇ ಸುಪುತ್ರ ಮಕ್ಕಳು. ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಆದರೆ ತಾವು ಮಾಡುವುದಿಲ್ಲ, ಶ್ರೀಮತದಂತೆ ನಡೆಯುವುದಿಲ್ಲ. ಆಂತರಿಕದಲ್ಲಿ ಸತ್ಯತೆ ಇಲ್ಲ. ಮನಸ್ಸು ಸತ್ಯವಾಗಿತ್ತೆಂದರೆ ಶ್ರೀಮತದಂತೆ ನಡೆಯುತ್ತೀರಾ. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಶ್ರೀಮತದಂತೆಯೇ ತಮಗೆ ಆಸ್ತಿ ಸಿಗುವುದು. ಶ್ರೀಮತದಂತೆ ನಡೆದಾಗ ಬಾಬಾರವರ ಆಸ್ತಿ ಸಿಗುವುದು. ಬ್ರಹ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ಕೊಡಲಾಗುವುದಿಲ್ಲ. ಹೇಗೆ ತಾತನ ಆಸ್ತಿಯ ಮೇಲೆ ಮೊಮ್ಮಕ್ಕಳಿಗೆ ಅಧಿಕಾರ ಇರುತ್ತೆ ಅಲ್ವಾ, ಹಕ್ಕಿರುತ್ತೆ. ತಂದೆಯ ಸಂಪಾದನೆಗೆ ಮಕ್ಕಳು ಹಕ್ಕುದಾರರಾಗ್ತಾರೆ. ಅಂದರೆ
ಕೊಡ್ತಾರೆ ಮಕ್ಕಳಿಗೇನೆ, ಆದರೆ ತಾತನ ಆಸ್ತಿಯ ಮೇಲೆ ಪೂರ್ಣ ಅಧಿಕಾರವಿರುವುದು. ಇಲ್ಲಿ ನಿಮಗೆ ಶಿವ ತಂದೆಯಿಂದ ಆಸ್ತಿ ಸಿಗತ್ತೆ, ಜ್ಞಾನ ರತ್ನಗಳು ತಂದೆಯಿಂದಲೇ ಸಿಗುತ್ತವೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಬ್ರಾಹ್ಮಣರೇ ದೇವಿ ದೇವತೆಗಳಾಗುತ್ತೇವೆ. ಜಗದಂಬೆ ಯಾರು? ತಂದೆ ತಿಳಿಸುತ್ತಾರೆ, ಇವರು ಬ್ರಾಹ್ಮಣಿಯಾಗಿದ್ದರು, ಜ್ಞಾನೇಶ್ವರಿಯಾಗಿದ್ದರು, ನಂತರ ರಾಜರಾಜೇಶ್ವರಿ ಆಗುತ್ತಾರೆ. ತಾವು ಸಹ ಹಾಗೆ ಆಗುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮನಲ್ಲಿ ಯಾವ ತಮೋ ಪ್ರಧಾನತೆಯ ಸಂಸ್ಕಾರವಿದೆ ಅದನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡಿಕೊಳ್ಳಬೇಕು, ಸತೋ ಪ್ರಧಾನ ಆಗಬೇಕು. ಎರಡನೇ ಪಾಯಿಂಟು, ತಂದೆಯಿಂದ ರಾಜ ಪದವಿಯ ಆಸ್ತಿ ಪಡೆಯಲು ಸದಾ ಸುಪುತ್ರ ಮಕ್ಕಳಾಗಿ ತಂದೆಯ ಶ್ರೀಮತದಂತೆ ನಡೆಯಬೇಕು. ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು. ತಂದೆ ತಾಯಿಯನ್ನು, ಮಮ್ಮ ಬಾಬಾರವರನ್ನು ಪೂರ್ತಿ ಫಾಲೋ ಮಾಡಬೇಕು. ಜ್ಞಾನ ರತ್ನಗಳನ್ನು ದಾನ ಮಾಡುತ್ತಾ ಇರಬೇಕು. ವರದಾನ, ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ. ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ. ವರದಾನದ ವಿಶ್ಲೇಷಣೆ, ಹೇಗೆ ನಿರಂತರ ಯೋಗಿಗಳಾಗಿದ್ದೀರಾ ಹಾಗೆ ನಿರಂತರ ವಿಜಯಿಗಳಾದಾಗ ಸತ್ಯ ಸೇವಾದಾರಿ ಆಗುತ್ತೀರಾ. ಏಕೆಂದರೆ ವಿಜಯಿ ಆತ್ಮ ಯಾವಾಗ ಪ್ರತಿ ಸಂಕಲ್ಪ, ಪ್ರತಿ ಹೆಜ್ಜೆಯಲ್ಲಿ ವಿಜಯದ ಅನುಭವ ಮಾಡ್ತೀರಾ, ಆಗ ಈ ಪರಿವರ್ತನೆಯನ್ನು ನೋಡಿ ಅನೇಕ ಆತ್ಮರ ಸೇವೆ ಸ್ವತಃವಾಗಿ ಆಗುವುದು. ಅವರ ನಯನಗಳು ಆತ್ಮೀಯತೆಯ ಅನುಭವ ಮಾಡಿಸುತ್ತವೆ. ನಡತೆ ತಂದೆಯ ಚರಿತ್ರೆಗಳನ್ನು ಸಾಕ್ಷಾತ್ಕಾರ ಮಾಡಿಸುತ್ತದೆ. ಮಸ್ತಕದಿಂದ ಮಸ್ತಕಮಣಿಯ ಸಾಕ್ಷಾತ್ಕಾರವಾಗುವುದು. ಈ ರೀತಿ ತಮ್ಮ ಅವ್ಯಕ್ತ ಮೂರ್ತಿಯಿಂದ ಸೇವೆ ಮಾಡುವಂತಹ ವಿಶೇಷ ಆತ್ಮರಿಗೆ ಸತ್ಯ ಸೇವಾದಾರಿ ಎಂದು ಹೇಳಲಾಗುವುದು. ಸ್ಲೋಗನ್, ವಿಶೇಷತೆಗಳು ಮತ್ತು ಗುಣಗಳು ದಾತನ ಕೊಡುಗೆಯಾಗಿವೆ. ದಾತನನ್ನು ನೋಡಿ ವ್ಯಕ್ತಿಯನ್ನು ನೋಡಬೇಡಿ. ಯಾರಲ್ಲೇನು ವಿಶೇಷತೆ ಇದೆ, ಗುಣಗಳಿದೆ, ಬಾಬಾ ಕೊಟ್ಟಿರುವಂತಹ ಉಡುಗೊರೆ. ಆದ್ದರಿಂದ ಬಾಬಾ ದಾತನನ್ನು ನೋಡಿ ಆ ವ್ಯಕ್ತಿಯನ್ನು, ಯಾರಲ್ಲಿ ಗುಣಗಳಿವೆ, ವಿಶೇಷತೆ ಇದೆ, ಅವರನ್ನು ನೋಡಬೇಡಿ. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಆತ್ಮಿಕ ಸ್ಥಿತಿಯ ಅಭ್ಯಾಸದಿಂದ ವಾಯುಮಂಡಲವನ್ನು ಆತ್ಮಿಕ ಮಾಡಿದಾಗ ಬೇರೆ ಎಲ್ಲ ಮಾತುಗಳು ಸ್ವತಃವಾಗಿ ಸರಿ ಹೋಗುತ್ತವೆ. ಎಲ್ಲರೂ ಏಕಮತ, ಏಕರಸವಾಗುತ್ತಾರೆ. ನಂತರ ಮಾಯೆಯೂ ಸಹ ಬರುವುದಿಲ್ಲ. ಏಕೆಂದರೆ ವಾಯುಮಂಡಲ ಶಕ್ತಿಶಾಲಿ ಆಗುವುದು. ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಲು ನೆನಪಿನ ಪ್ರೋಗ್ರಾಮ್ ಇಟ್ಟುಕೊಳ್ಳಿ. ಪರಸ್ಪರದಲ್ಲಿ ಉನ್ನತಿಗಾಗಿ ಆತ್ಮಿಕ ಕ್ಲಾಸಸ್ ಮಾಡಿ, ರೂಹ ರಿಹಾನ್ ಮಾಡುವಂತಹ ಆತ್ಮಿಕ ಸಂಭಾಷಣೆಯ ಕ್ಲಾಸಸ್ ಮಾಡಿ, ಸ್ನೇಹ ಮಿಲನ ಮಾಡಿ, ಧಾರಣೆಯ ಕ್ಲಾಸಸ್ ಇಟ್ಟುಕೊಳ್ಳಿ. ಆಗ ಸಫಲತೆ ಸಿಗುವುದು. ಓಂ ಶಾಂತಿ.